ಪ್ರೆಸೆಂಟೇಷನ್ ಇದೆ ಇವತ್ತು. ಮೇಡಮ್ ಅವರು ಪ್ರೆಸೆಂಟೇಷನ್ ಮಾಡ್ತಾ ಇದ್ದಾರೆ. ಇದೇನಾ ನಿಂದು? ಇದೇ ಕಾರಣಕ್ಕೆ ನಾನು ಕೆಲ್ಸಕ್ಕೆ ಹೋಗಲ್ಲ. MBA ಆದ್ಮೇಲೆ ನೀವ್ ಯಾಕೆ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅಂತ ಕೇಳಿದ್ರೆ ನನ್ನ ಇದೇ ಮಂಗಳಮ್ಮ ಅದು ಮುತ್ತಣ್ಣ ಅಲ್ಲ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ನಿಖಿಲೇಶ ವ್ಲಾಗ್ಸ್. ಇವತ್ತು ನನ್ನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಮನೆಯ ಟೆರೆಸಿಂದ. ಹಾಗೆ ಒಂದು ರ್ಯಾಂಡಮ್ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಸುಮಾರು ದಿನ ಆಯಿತು ನನ್ನ ಡೈಲಿ ಲೈಫ್ ಹೇಗೆ ನಡೀತಿದೆ ಅಂತ ನಿಮಗೆ ತೋರಿಸಿ. ಸೊ ಹಾಗೆ ಸ್ಟಾರ್ಟ್ ಮಾಡಿದೆ. ಕಾಲೇಜ್ಗೆ ಇವಾಗ ಡ್ರೆಸ್ ಹಾಕಿದ್ದೀನಿ, ಇನ್ನೂ ರೆಡಿಯೆಲ್ಲ ಆಗಿಲ್ಲ, ಆಗಬೇಕು. ಆ್ಯಕ್ಚುಲಿ ಯೂನಿಫಾರ್ಮ್, ಬಟ್ ಆ ಬ್ಲೇಸರ್ ಎಲ್ಲ ಹಾಕ್ಕೊಂಡು ಶೆಕೆ, ಸೊ ಹಾಗಾಗಿ ಹಾಕೋಗೋಕ್ಕೆ ಮೂಡಿಲ್ಲ. ಸೊ ಕಲರ್ ಡ್ರೆಸ್ ಹಾಕಿದ್ದೀನಿ. ಮನೇಲಿ ಒಂದು ಸಲ ಬಟ್ಟೆ ಹೋಗಿದ್ರೆ ತುಂಬ ಹೋಗುತ್ತೆ. ಇದೆಲ್ಲ ಮಂಗಳಮ್ಮಂದು, ಇದೆಲ್ಲ ಬ್ಯಾಗ್ಗಳು ಎಲ್ಲ ಒಗ್ದು ಹಾಕಿರೋದು. ಇಲ್ಲಿ ಮಾತ್ರ ಅಲ್ಲ, ನಿಮಗೆ ಯಾವ ಮನೆಯಿಂದನೂ ಗೊತ್ತಿರುತ್ತೆ. ಈ ಕಂಬಿ ಮೇಲೆ ಬಟ್ಟೆ ಹಾಕೋದು ಮಾತ್ರ ನಾವು ಬಿಡಲ್ಲ. ಕಮೆಂಟ್ ಕೂಡ ಹಾಕ್ತೀರ ನೀವು, ಏನು ಕಂಬಿ ಮೇಲೆ ಆ ಮನೇಲೂ ಹಾಕ್ತಿದ್ರೆ ಈ ಮನೇಲೂ ಹಾಕ್ತೀರಾ ಅಂತ. ಸೊ ಇದೆ ಪಟ ಅಂತ ಸ್ವಲ್ಪ ಸ್ಕಿನ್ ಕೇರ್ ಮಾಡಿಕೊಂಡು ರೆಡಿಯಾಗಿ ಹೋಗುವ. ಪ್ರತಿದಿನ ನಾನು ಕಾಲೇಜ್ಗೆ ಗಾಡಿಲೇ ಓಡಾಡೋದು. ಸಣ್ಣ ಎಕ್ಸ್ಪೋಜರ್ ಆಗುತ್ತೆ, ಇಲ್ಲ ಅಂತಂದರೆ ಹಾರ್ಮೋನ್ ಚೇಂಜಸ್ ಆಗಿದ್ದರಿಂದ ನನಗೆ ಡಾರ್ಕ್ ಸ್ಪಾಟ್ಸ್ ಜಾಸ್ತಿನೇ ಆಗಿತ್ತು. ಸೊ ಇದನ್ನು ಟ್ರೀಟ್ ಮಾಡೋಕ್ಕೆ ನಾನು ಎಫಿಷಿಯಸ್ ಪ್ರಾಡಕ್ಟನ್ನು ಹುಡುಕಬೇಕಾದ್ರೆ ನನಗೊಂದು ಪ್ರಾಡಕ್ಟ್ ಇತ್ತು, ಆ್ಯಂಡ್ ಐ ಹ್ಯಾವ್ ಬಿನ್ ಯೂಸಿಂಗ್ ಇಟ್. ದಟ್ ಈಸ್, ಸೊ ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಹಿಮಾಲಯ ಟರ್ಮರಿಕ್ ಸೆರಮ್, ಕ್ಲಿನಿಕಲಿ ಟೆಸ್ಟೆಡ್ ಟು ರಿಮೂವ್ ಡಾರ್ಕ್ ಸ್ಪಾಟ್ಸ್, ಮೇಡ್ ವಿತ್ 100% ಆರ್ಗ್ಯಾನಿಕಲಿ ಸೋರ್ಸ್ಡ್ ಟರ್ಮರಿಕ್ ಆ್ಯಂಡ್ 2% ನಿಯಾಸನ್ನು ಮಾಡಿದೆ. ಆ್ಯಂಡ್ ದಿಸ್ ಇಸ್ ಸ್ಕಿನ್ಸ್ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು ಟು ರಿಮೂವ್ ಡಾರ್ಕ್ ಸ್ಪಾಟ್ಸ್ ಆ್ಯಂಡ್ ಗಿವ್ ನ್ಯಾಚುರಲ್ ಗ್ಲೋ. ಈ ಸೆರಮ್ನ 2 to 3 ಡ್ರಾಪ್ಸ್ ಆಲ್ ಓವರ್ ದ ಫೇಸ್ ಹಾಕೊಂಡು ಅಪ್ವರ್ಡ್ ಸರ್ಕ್ಯುಲರ್ ಮೋಷನಲ್ಲಿ ಜೆಂಟ್ಲಿ ಮಸಾಜ್ ಮಾಡಬೇಕಾಗತ್ತೆ ಟು ಗೆಟ್ ಅಬ್ಸರ್ವ್ಡ್. ಹಾಗೆ ಯು ಕ್ಯಾನ್ ಫಾಲೋ ಅಪ್ ವಿತ್ ಮಾಯ್ಶ್ಚರೈಸರ್. ಆ್ಯಂಡ್ ಈ ಪ್ರಾಡಕ್ಟು ನನ್ನ ಸ್ಕಿನ್ ಮೇಲೆ ಈ ರೀತಿ ಟ್ರೀಟ್ ಮಾಡ್ತಾಯಿದೆ ಅಂತಲೇ ಹೇಳ್ಬೋದು. ಸೊ ಈ ಪ್ರಾಡಕ್ಟ್ ನಿಮಗೂ ಬೇಕು ಅಂತ ಅಂದರೆ ಅವೈಲೇಬಲ್ ಆನ್ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್ ಹಾಗೂ ಹಿಮಾಲಯಾಸ್ ಆ್ಯಪ್ ಆ್ಯಂಡ್ ಅದರ್ ಕ್ವಿಕ್ ಕಾಮರ್ಸ್ ಸೈಟ್ಸ್ ಎಲ್ಲ ಸಿಗುತ್ತೆ. ಆ್ಯಂಡ್ ಯು ಗೋ ಆ್ಯಂಡ್ ಚೆಕ್ ಔಟ್ ದ ಪ್ರಾಡಕ್ಟ್ ಟುಡೇ ಟು ಗೆಟ್ ಗ್ರೇಟ್ ಡಿಸ್ಕೌಂಟ್ಸ್. ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್. ಗೋ ಹ್ಯಾಪಿ ಶಾಪಿಂಗ್. ಬರೀ ಆನೆಗಳು ನೋಡು, ಬರೀ ಅದೇ. ಮೈಸೂರಲ್ಲೇ ಇದೆಯಲ್ಲ, ರೋಡಲ್ಲಿ ಸಿಗ್ತವೆ ಆನೆಗಳು ನಮ್ಮ ಮೈಸೂರಲ್ಲಿ. ಹೋಗ್ಬೇಕು ಒಂದಿನ ಗಜಪಡೆ ನೋಡೋಕ್ಕೆ. ಏನೇನು ಲೈಟಿಂಗ್ಸು ಎಲ್ಲ ಸ್ಟಾರ್ಟ್ ಆಗ್ತದೆ ನಮ್ಮ ಮೈಸೂರಲ್ಲಿ. ಎಲ್ಲ ಬಂದ್ಬಿಡಿ ನಮ್ಮ ಮೈಸೂರಿಗೆ. ಆಮೇಲೆ ಯುವ ದಸರಾ ಸ್ಟಾರ್ಟ್ ಆಗಿದೆ ಇವತ್ತಿಂದ, ಅದಕ್ಕೂ ಬಂದ್ಬಿಡಿ. ಅಷ್ಟೇ. ಆಮೇಲೆ ದಸರಾಗೂ ಬನ್ನಿ. ಆಮೇಲೆ ಹುಷಾರಾಗಿ ನೋಡ್ಕೊಂಡು ಹೋಗಿ. ಅಷ್ಟೇ. ಗೈಸ್. ಕಾಫಿ ಕುಡಿದ್ರಾ? ಗಜಪಡೆ ನಾನು ಕುಡಿದ್ರಿ ಮಲ್ಕೊಳ್ಳಿ. ಬಾಯ್. ನಮ್ಮ ಮನೆಯಲ್ಲಿ ಇವತ್ತು ಬಾತು ಹಾಗೆ ಸೌತೆಕಾಯಿ ಕಟ್ ಮಾಡಿದ್ದಾರೆ ನಮ್ಮ ಮಂಗಳಮ್ಮ. ನೋಡಿ, ಬೆಳಿಗ್ಗೆ ಎದ್ದಂದರೆ ಗೋಡ್ಸ್ ವಾರ್ಸ್ ಗೋಡ್ಸ್. ಮಂಗಳಮ್ಮ, ಏನು ಸಮಾಚಾರ? ಅಲ್ಲಿ ನೋಡಿ, ನಿಮ್ಮನ್ನ ಬಿಡಿಸಿದ್ದೀನಿ. ನೀವೇ ಅದು ಓದಿ. ಮತ್ತೆ ಅವತ್ತು ಹೇಳಿದ್ರಿ ನನ್ನ ಹೆಸರು ಬರ್ದಿದ್ರಿ ಅಂತ. ಇದೇನಿದು? ಏನ? ಇದೇ ಮಂಗಳಮ್ಮ ಅದು ಮುತ್ತಣ್ಣ ಅಲ್ಲ. ಹೆಂಗ್ ಗೊತ್ತಾಯ್ತು ಮುತ್ತಣ್ಣ ಅಂತ? ಓದ್ತೀರಾ? ಕನ್ನಡ ಓದಕ್ ಬರ್ತದ? ನಾನೆಲ್ಲ ಈ ಹೊಟ್ಟೆ ನೋಡಿ ಗೊತ್ತಾಯ್ತೇನೋ ನಿಮ್ಗೆ ಅನ್ಕೆ. ನಾಳೆ ನಿಮ್ನ ಬಿಡಿಸ್ತೀನಿ ರೀ. ಬಾತ್ ಮಾಡಿದಾರೆ ನಮ್ಮ ಮನೇಲಿ. ಸೊ ಇವಾಗ ತಿಂಡಿ ತಿನ್ಕೊಂಡು ನಾಳೆ ಗುಡ್ಡನಾ? ನೀವೇ ಬಿಡಿಸಿ. ಬರಲ್ವಾ? ಓಹೋ, ನಿಮ್ಮ ಮಂಗಳಮ್ಮ ಕನ್ನಡ ಓದಕ್ಕೆ ಬರ್ತದೆ, ನಂಗೆ ಗೊತ್ತೇ ಇರಲಿಲ್ಲ. ನಿಖಿಲ್ ರವೀಂದ್ರ ಅವ್ರು ಈ ಸೋಫಾ, ಮಧುಗೌಡ ಅವರು ಆ ಸೋಫಾ. ಕರೆಕ್ಟಾಗಿದೆ. ಗಾಡಿ ನಾನು ಕಾಲೇಜಿಗೆ ತಗೊಂಡೋಗಿ 1 ವಾರ ಆಗಿತ್ತು. ಡೈಲಿ ಆಟೋದಲ್ಲಿ ಹೋಗ್ತಾ ಇದ್ದೆ. ಚಾರ್ಜರ್ ಹಾಳಾಗಿ ಹೊಸ ಚಾರ್ಜರ್ ತರಿಸಿದ್ದಾರೆ. ಇವಾಗ ಗಾಡಿಲೇ ಹೋಗ್ಬೋದು. ಈ ಆಟೋಗೆ ದುಡ್ಡು ಕೊಟ್ಟು ಇಲ್ಲಿಂದ ನಮ್ಮ ಕಾಲೇಜ್ ಒಂದು 15 ಕಿಲೋಮೀಟ್ರ್ ಐತೆ. ಹೋಗುವಾಗ 200 ರೂಪಾಯಿ, ಬರುವಾಗ 200 ರೂಪಾಯಿ, 400 ರೂಪಾಯಿ ಒಂದು ವಾರದಿಂದ ಕೊಟ್ಟು ಹೊಟ್ಟೆ ಹೊಡೆದ್ಬಿಟ್ಟಿತ್ತು. ಅದ್ರಲ್ಲಿ ಬೇರೆ ನಾನು ಪೆಟ್ರೋಲಿಗೆ ದುಡ್ಡೇ ಕೊಡಲ್ವಾ, ಎಲೆಕ್ಟ್ರಿಕ್ ಗಾಡಿ ಆಗಿರೋದ್ರಿಂದ. ಈಗ ಆಟೋಗೆ ಕೊಡು ಅಂದರೆ ಹೆವಿ ಹೊಟ್ಟೆ ಇರುತ್ತದೆ. ಸದ್ಯ ಬಂತು ಚಾರ್ಜರು. ಈಗ ಹೋಗ್ತೀನಿ. ಟೈಮ್ ಆಗಿದೆ ಆ್ಯಕ್ಚುಲಿ 7 ನಿಮಿಷ ಟೈಮ್ ಆಗಿದೆ. ಹೇಳಿ ನೈಸ್. ಮಾಡಿ ಕ್ಲಾಸಲ್ಲಿ ಯಾರಿಲ್ಲ, ನಾನು ರಚಿತಾ. ನಾವು
ಆಲ್ರೆಡಿ ಸುತ್ತಾಡ್ಕೊಂಡ್ ಬಂದ್ವಿ. ಇವಳಿಗೆ ವ್ಲಾಗ್ ಮಾಡಕ್ ಮರ್ತೋಗಿದೆ. ನನಗಂತೂ ಗೊತ್ತೇ ಇಲ್ಲ ಇವಳು ವ್ಲಾಗ್ ಮಾಡ್ತಿದ್ದಾಳೆ. ನನಗೂ ಗೊತ್ತಿರಲಿಲ್ಲ, ಈಗಲೇ ನೆನಪಾಗಿದ್ದು. ಹಾಯ್ ಹಾಯ್ ಮಾಡು. ಹಾಂ, ನೀನು ನಿನ್ನ ನಗು ಒಂದು ಸ್ವಲ್ಪ ನಮ್ಮ ಆಡಿಯನ್ಸಿಗೆ ಬಂದು ತೋರಿಸು. ಗೈಸ್ ಅವಳು ಹೆಂಗೆ ನಗ್ತಾಳೆ ಅಂದರೆ ಇಡೀ ಕಾಲೇಜ್ ಕೇಳಿಸುತ್ತೆ. ಅವತ್ತು ಆ ವ್ಲಾಗಲ್ಲೂ ಇದೆ ಅನ್ಸುತ್ತೆ, ಅವಳು ನಗಾಡಿರೋದು ಇದೆ ಅನ್ಸುತ್ತೆ. ಇಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಇದೆ. ಹೌದಾ? ಊಟ ಆಯ್ತಾ ಮೇಡಮ್? ಪ್ರೆಸೆಂಟೇಷನ್ ಇದೆ ಇವತ್ತು. 2 ಪ್ರೆಸೆಂಟೇಷನ್ ಮಾಡ್ತಾ ಇದ್ದಾರೆ. ಇದೆ ನಿಂದು ದಿಸ್ ಒನ್ ನಿಶಾ ರವೀಂದ್ರಸ್. ಯಾರು ಮಾಡಿದ್ದು ನಿಶಾ ಇದೆಲ್ಲ? ನಾನೇ. ನಾನು ಪ್ರೆಸೆಂಟೇಷನ್ ಮಾಡುವಾಗ ಕದ್ದು 2 ಸೆಕೆಂಡ್ ವಿಡಿಯೋ ಮಾಡಿ ಸಾಕು. ಪೂರ್ತಿ ಮಾಡ್ತೀನಿ. ಬೇಡ ಪರವಾಗಿಲ್ಲ, ಆರಾಮಾಗಿ ಹಿಂಗೆ ಇಟ್ಕೊಂಡೇ ಮಾಡ್ತೀನಿ. ಬೇಡ ಅಷ್ಟೇ ಗೈಸ್. ನೆಕ್ಸ್ಟ್ ಅವರ್ ನಮಗೆ ಪ್ರೆಸೆಂಟೇಷನ್ ಇದೆ. ಅವಾಗ ಸಿಗ್ತಾಳೆ? ಸಿಗಲ್ಲ, ಮನೆಗೆ ಹೋಗುವಾಗ ಸಿಗ್ತೀನಿ. ಮತ್ತೆ ಅವಳು ಏನಾರು ಮಾಡಿದ್ರೆ ಒಂಚೂರು ಅಟ್ಯಾಚ್ ಮಾಡ್ತೀನಿ. ಇವಾಗ ರಚಿತಾ ಒಂದು ಸಾಂಗ್ ಆಡ್ತಾಳೆ. ನನ್ನ ಲಿಪ್ಸಿಂಗ್ ನೀವು ನೋಡ್ಕೊಳ್ಳಿ. ಬೇರೆಯವ್ರು ಯಾರೋ ಹಾಡ್ತಾರೆ, ಬಟ್ ಸ್ಟಿಲ್ ನಾನು ಅನ್ಕೊಳ್ಳಿ ಅಷ್ಟೇ. ಹೇಳ, ಅವ್ರ ಮುಖ ತೋರ್ಸಂಗಿಲ್ವಂತೆ. ತೋರಿಸ್ತಾ ಇದೆಯಾ ಮುಖ ನೀನು ಇಲ್ಲಿ? ಇಲ್ಲ, ನೀವಿಬ್ರು ಹೇಳೆ. ಹೋಗ ಅದು ಏನ್ 2 ನಿಮಿಷ ಹೋಗಿಬಿಟ್ಟು 2 ಮಿನಿಟ್ಸ್. ಆಯ್ತು, ಹೇಳು. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಆಡಿನ ಸಾಲಿನಲ್ಲಿ ಹಂಗೆ ಬರ್ಬೇ. ಏನಂದ್ರೆ ಇನ್ನು ಕರೆಕ್ಟಾಗಿ ಹೇಳ್ತಾ ಇದ್ಲು ವ್ಲಾಗು ಅಂತ ಹಿಂಗ್ ಮಾಡಿದ್ದಾಳೆ. ಕರೆಕ್ಟಾಗಿ ಹಂಗೆ ಕೇಳಿಸ್ತಾ ಇತ್ತು. ಅದಕ್ಕೆ ಹೇಳು ಒಂದು ವಿಡಿಯೋ ಟ್ರೋಲ್ ಆಗಿದೆ, ಅದನ್ನ ನೀವು ಕೇಳಿಸ್ಕೊಂಡಿದ್ರೆ ಗೊತ್ತಾಗುತ್ತೆ. ಮಲ್ಲಿ ಬಂದಾಗಿಂದ AC ಬರ್ತಾ ಇರಲಿಲ್ಲ, ಬರೀ ಕೂಲರ್ ಬರ್ತಾ ಇತ್ತು. ಫಿಕ್ಸ್ ಮಾಡಿರೋರು ಏನೋ ಸ್ವಲ್ಪ ಮಿಸ್ಟೇಕ್ ಏನು ಮಾಡಿದ್ರಣ್ಣ, ಕರೆಕ್ಟಾಗಿ ಫಿಟ್ ಮಾಡಿರಲಿಲ್ಲ. ಹಾಗಾಗಿ ನನ್ನ ರೂಮಲ್ಲಿ ಮಾತ್ರ AC ಬರ್ತಾ ಇರಲಿಲ್ಲ. ಸೊ ಶೆಕೆ ಆಗ್ತಾ ಇತ್ತು ಅಂತ ಹೇಳ್ತಾನೆ ಇದ್ದೆ 1 ವಾರದಿಂದ, ಕರೆಕ್ಟಾಗಿ ನೋಡು ಸರಿ ಮಾಡಿಸು ಅಂತ. ಇವತ್ತು ಬಂದ್ಬಿಟ್ಟು ಸರಿ ಮಾಡಿ ನೋಡಿ, ಎಲ್ಲ ಅಲ್ಲಲ್ಲೇ ಐತೆ. ಸರಿ ಮಾಡ್ಬಿಟ್ಟು ಹೋಗೋರೆ. ನಾನು ಕೊಲೆ ಕೊಡ್ತಿದ್ದೆ ಅಂತ AC ಆನ್ ಮಾಡ್ಬಿಟ್ಟು ರೂಮ್ ಎಲ್ಲ ಕ್ಲೋಸ್ ಮಾಡ್ಬಿಟ್ಟು ಹೋಗೋರೆ. ರೂಮ್ ತಕ್ಕೊಂಡು ಬರ್ತೀನಿ, ಫುಲ್ಲು ಕುಳು 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 ತಣ್ಣಗೈತೈತೆ. ಅದು ಹೆಂಗಿರ್ತೀನೋ ಈ ರೂಮಲ್ಲಿ. ಫ್ಯಾನ್ ಇಲ್ಲ ಗೈಸ್. ನನಗೆ ಆ್ಯಕ್ಚುಲಿ AC ಆಗಲ್ಲ, ಸ್ವಲ್ಪ ಗಾಳಿ ಇಲ್ಲ ಸೌಂಡ್ ಬಂದರೆ ಸಾಕು ನನಗೆ. ನೋಡುವ, ಅಡ್ಜಸ್ಟ್ ಆಗಬೇಕು AC-ಗೆ. ಇನ್ನು ನನ್ನ ಹೇಳ್ತಾನೇ ಇದ್ದೀನಿ, ನನ್ನ ಬ್ಲಾಗಲ್ಲ ಹೇಳ್ತಾನೇ ಇದ್ದೀನಿ, ನಮ್ಮ ಅಣ್ಣ ಇನ್ನೂ ಈ ಕಬೋರ್ಡ್ ಹಾಕ್ಸಿಲ್ಲ ಗೈಸ್. ಅದಕ್ಕೆ ಕಾಲ ಕೂಡ ಬಂದಿಲ್ಲ. ಅದು ಯಾವಾಗ ಹಾಕ್ಸ್ತಾನೋ, ಅದು ಯಾವಾಗ ಅವ್ರು ಬರ್ತಾರೋ, ಹಂಗಂಗೆ ಜಾತ್ರೆ ಥರ ಇಟ್ಕೊಂಡಿದ್ದೀನಿ. ಏನು ಅನ್ಕೋಬೇಡಿ, ಕಾಣಿಸುತ್ತೆ ಡೈರೆಕ್ಟಾಗಿ. ಸೊ ಅದಷ್ಟನ್ನ ಕ್ಲೋಸ್ ಮಾಡಿಸಿದ್ರೆ ಮುಗೀತು ನನ್ನ ರೂಮ್ ಕತೆ, ಇನ್ನೇನೂ ಇಲ್ಲ. ಯಾವಾಗ ಹಾಕ್ಸ್ತೀಯಾ ನೋಡಿ? ಹಾಂ, ಈಗ ಯಾರು ನನ್ನ ರೂಮ್ಗೆ ಬರಲ್ಲ ಗೈಸ್. ಯಾರು ಆ ಮನೇಲಾದರೆ, ನನ್ನದು ಗ್ರೌಂಡ್ ಫ್ಲೋರಲ್ಲೇ ರೂಮ್ ಇತ್ತಲ್ವ, ಎಲ್ಲ ಬಂದು ನನ್ನ ರೂಮಲ್ಲಿ ದಬ್ಬಕತ್ತಿದ್ರು. ನನ್ನ ವಾಶ್ರೂಮು ಕಾಮನ್ ವಾಶ್ರೂಮ್ ಆಗಿಬಿಟ್ಟಿತ್ತು. ಇವಾಗ ನನ್ನ ರೂಮ್ಗೆ ಯಾರು ಬರಲ್ಲ, ನಾನು ಒಬ್ಬಳೇ. ಎಲ್ಲ ಇವಾಗ ಮುತ್ತಣ್ಣನ ರೂಮ್ಗೆ ಹೋಯ್ತಾರೆ. ನೋಡಿ, ಸೀರೆ ತೆಗೆದಿಟ್ಟಿದ್ದಾಳೆ ಮಧು. ಇದು ರಚಿತಾ ಕೇಳಿದ್ಲು, ಇದು ಸೌಜು ಕೇಳಿದ್ಲು. ಇವೆರಡು ಅವಳಿಗೆ. ಇನ್ನೊಬ್ರು ಯಾರೋ ಏನೋ ಕೇಳಿದ್ರು, ಅವರು ಪತ್ತೆಗಿಲ್ಲ, ಅದು ಸೋಲ್ಡ್ ಔಟ್ ಆಗಿಬಿಟ್ಟಿದೆ. ಹಾಗಾಗಿ ಅದು ಹೋಗ್ಬಿಟ್ಟಿದೆ ಮಧು ಅವ್ರದ್ದು. ಏನು ಹೆಂಗೆ ನಡೀತಾ ಇದೆ ಇದು ವಸ್ತ್ರ? ಈಗ ಬಂದವ್ರೆ, ಹೇಳು, ಮಾತಾಡು. ನಡೀತೈತೆ ಅದ್ರ ಪಾಡಗದು. ಇದು ಎತ್ತಿಡ್ಸೋಣ, ಹಂಗೆ ಇರಲಿ. ಇದನ್ನ ಅಲ್ಲಿಗೆ ಇಟ್ಕೋ, ನಿಂಗೆ ಮೇಲ್ಗಡೆ ಎಲ್ಲ ಎತ್ಕೊಳಕ್ಕೆ ಆಯ್ತದೆ ಅಂತವನೇ. ಇವಾಗ ಬಟ್ಟೆ ಎಲ್ಲ ಮಾಡಿಸಿಟ್ಟು ಮಲ್ಕೋಬೇಕು ಗೈಸ್. ಸುಸ್ತಾಗೋಗೈತೆ. ಅಲ್ಲಿಂದ ನಮ್ಮ ಕಾಲೇಜಿಂದ ಮನೆಗೆ ಬರೋದೇ ಒಂದು ದೊಡ್ಡ ಟಾಸ್ಕ್ ನನಗೆ. ಗಾಡಿ ಓಡಿಸ್ಕೊಬರೋದು. ಇನ್ನು ಕರೆಕ್ಟಿಗೆ ಇವತ್ತು 1 ತಿಂಗಳು ವರ್ಕಿಂಗ್ ಡೇಸ್ ಮುಗೀತದೆ. ಎಕ್ಸಾಮ್ ಇನ್ನೂ 1 ತಿಂಗಳೈತೆ. ನವೆಂಬರಿಗೆ ಫುಲ್ ಮುಗಿದೋಯ್ತದೆ. ಆಮೇಲೆ ಏನು ಮಾಡಲಿ ಅಣ್ಣ? ಇದು ವಸ್ತ್ರ ನೋಡ್ಕೋ, ಇಲ್ಲ ಅಂದರೆ ಅದು ಇನ್ನೊಂದು ಆಗ್ತಾ ಇದ್ದಾವೆ, ಅದನ್ನು ನೋಡ್ಕೋ. ಕೆಲ್ಸಕ್ಕೆ ಹೋಗು ಅಂತ ಮಾತ್ರ ಹೇಳಲ್ಲ. ನಮ್ಮದೇ ಕೆಲಸ ನಾವೇ ಕೊಡ್ಬೇಕು ಕೆಲಸ. 15-20% ನೀನಲ್ಲ ಇಲ್ಲ, ನಾನು ಬೇರೆ ಕೆಲ್ಸಕ್ಕೆ ಹೋಗ್ತೀನಿ. ನಾನು ಇಂಜಿನಿಯರಿಂಗ್, ಡಾಕ್ಟರ್ ಏನಂತೀಯ? ಅದನ್ನ ಇಲ್ಲೇ ಕೊಡ್ತಾರೆ ಮಾಡಿ.
ಆ್ಯಕ್ಚುಲಿ ನನಗೆ ಕೆಲ್ಸಕ್ಕೆ ಹೋಗೋಕ್ಕೆ ಇಷ್ಟ ಗೈಸ್. ಒಂದು 6 ಮಂತ್ಸ್ ಆದರೂ ಆ ಎಕ್ಸ್ಪೀರಿಯನ್ಸ್ ತಗೋಬೇಕು ಅಂತ ಆಸೆ. ಬಟ್ ನಾನು ಅದೇ ಎಕ್ಸ್ಪೀರಿಯನ್ಸ್ ಸಿಗೋದು. ಇಲ್ಲಿ ಮಾಡಿದ್ರು ಅದೇ ಎಕ್ಸ್ಪೀರಿಯನ್ಸ್ ಸಿಗೋದು. ಇದೇ ಕಾರಣಕ್ಕೆ ನಾನು ಕೆಲ್ಸಕ್ಕೆ ಹೋಗಲ್ಲ. MBA ಆದಮೇಲೆ ನೀವು ಯಾಕೆ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅಂತ ಕೇಳಿದ್ರೆ ನನ್ನ ಕೇಳಬೇಡಿ, ನಮ್ಮ ಅಣ್ಣನ ಕೇಳಿ. ನಾನು ಕೆಲ್ಸಕ್ಕೆ ಹೋಗ್ದಿರೋ ಕಾರಣ ನಮ್ಮ ಅಣ್ಣ ಕೆಲ್ಸಕ್ಕೆ ಕಳ್ಸಲ್ವಂತೆ ನನ್ನ. ಇದೇ ಗೈಸ್, ನನ್ನ ಕೆಲ್ಸಕ್ಕೆ ಕಳ್ಸಲ್ವಂತೆ MBA ಆದಮೇಲೆ. ಬಾಯಿಲೆ ಅಂದೆ ಅದಲ್ಲವ. ಒಳಗಡೆ ಆಗ್ತೈತೆ, ಈಚೆ ಬರ್ತಾ ಇಲ್ಲ. ಅವನ್ನ ಸ್ನಾನ ಮಾಡಿಸಿ ಅದೆಷ್ಟು 5 ದಿನ ಆಯ್ತು ಗೈಸ್, 1 ತಿಂಗಳಾಗೈತೆ. ಕರಿ ನನ್ನ ಮಗ ಹೋಗೋಣೆ. TV ಬರ್ತಿದೆ ನನ್ನ ರೂಮಲ್ಲಿ. ZEE5 ಹಾಕ್ಕೊಡು ಅಂದಿದ್ದೀನಿ. ಧಾರಾವಾಹಿನ ನೋಡ್ಬೇಕು, ನಾನು ಧಾರಾವಾಹಿ ನೋಡಬೇಕು, ಹಾಕ್ಕೊಡೋಣ ZEE5. ಈಗೊಂದು ವಿಡಿಯೋ ಮಾಡ್ತಾ ಇದ್ದೀವಿ ರೀಲ್ದು, ಅದು ಬಿಹೈಂಡ್ BTS ತೋರಿಸ್ತೀನಿ ನೋಡಿ ನನ್ನ ಬ್ಲಾಗಲ್ಲಿ ನಿಮಗೆ. ಓಕೆನಾ? ಫುಲ್ ನಿನ್ಗೆ ಇವಾಗ ಪವರ್ ಬಂದು ಫುಲ್ಲು ಹೊಡಿಬೇಕು. ಹಾಂ, ಸೀನ್ ಅದೇ ಸೀನ್ ಈಗ. ಆಗುತ್ತೆ. ಕಮಾನ್, ಯು ಕ್ಯಾನ್ ಡೂ ಇಟ್. ಆಪಲ್ ತಿಂತ್ಯಾ? ವಾಟರ್ಮೆಲನ್ ತಿಂತ್ಯಾ? ಕಣ್ಣು ಮುಚ್ಕೊಳ್ಳಿ ಇಬ್ರು, ಬರುತ್ತೆ. ಮೇಲಿಂದ ತಗೋ ಥರ. ಹಾಂ, ಅವ್ರ ಮೇಲಿಂದ. ನೀನೇನು ಐಟಿಲ್ಲ, ನಾನು ಹಿಂಗೆ ನೋಡಬೇಕು. ಹಾಂ, ಮುಚ್ಚು ಸಾಕು. ಹಿಂಗಲ್ಲ, ಏನೋ ಹಿಂಗೆ ಮಾಡ್ಬೇಕಲ್ಲ. ಹೆಂಗೆ ಕಾಣಿಸ್ತೀನಿ ತೋರಿಸಿ. ಮಾಡಿ ನಿಶಾ ಬಿರ್ಬಿರ್ನೆ. ಒನಕೆ ಕ್ಯಾಮ್ರಾದು ಇದು ನಂದು ಶಾಡೋ ಬರ್ತದೆ.